ಒಂದು ಭಾರತೀಯ ಪರಂಪರೆ ಏನಿದೆ ಇದು ಮೌಲ್ಯಗಳುಳ್ಳ ಪರಂಪರೆ. ಇದು ವರ್ಣ ವರ್ಗ ರಹಿತವಾಗಿ ಇಡೀ ಜಗತ್ತಿನಲ್ಲಿ ಸ್ತ್ರೀಯರು ಹಿಡ್ಕೊಂಡು ಸ್ತ್ರೀಯರಲ್ಲಿ ದೇವತೆನ ಕಂಡವರು ನಾವು. ಅವರು ದುರ್ಗೆ ಅಂದವರು, ಕಾಳಿ ಅಂದವರು, ಕನ್ಯಾಕುಮಾರಿ ಅಂದವರು. ಅಂತಹ ಒಂದು ಇಡೀ ಜಗತ್ತಿನಲ್ಲಿ ನಾವು ಸುಮಾರು ಹಲವಾರು ದೇಶ ತಿರುಗಾಡಿದ್ದೇವೆ. ಬಹುತೇಕ ನಮ್ಮ ದೇಶದಲ್ಲಿರುವಂತಹ ಧಾರ್ಮಿಕ ಪರಂಪರೆಗಳು, ಮಠಗಳು, ದೇವಸ್ಥಾನಗಳು ಅವು ಕೇವಲ ಇವತ್ತು ದೇವಸ್ಥಾನಗಳು ಉಳಿದಿಲ್ಲ. ಅವುಗಳು ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದಾವೆ, ಸಾಮಾಜಿಕ ಜವಾಬ್ದಾರಿ ತಾಣಗಳಾಗಿದ್ದಾವೆ. ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ, ಅನ್ನದಾಸೋಹವನ್ನು ಮಾಡುವ ನಿಟ್ಟಿನಲ್ಲಿ, ಸಾಮಾಜಿಕ ಕಾರ್ಯಗಳನ್ನು, ಗ್ರಾಮೀಣಾಭಿವೃದ್ಧಿ ಕಾರ್ಯಗಳನ್ನು ಅನೇಕ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಕೇವಲ ಕರ್ನಾಟಕದಲ್ಲಷ್ಟಲ್ಲ, ದೇಶದ ಎಲ್ಲ ಕಡೆಗೆ. ಹಿಂದೆ ಇದು ಇವತ್ತಲ್ಲ, ಒಂದು ಮೂಲಭೂತವಾದ ಅನ್ನುವಂಥದ್ದು ಇದ್ದೇ ಇದೆ. ಮೊದಲಿಂದನೂ ಹಿಂದೂಗಳಿಗೆ, ಹಿಂದುವ ನಂಬಿಕೆಗೆ ಆ ಬೇರುಗಳನ್ನು ಸಡಿಲ ಮಾಡಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಮೂಲಭೂತವಾದ ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹಿಂದೂಯಿಸಮ್ ಬೆಳೀತಾ ಇದೆ. ನಾವು ಅನೇಕ ದೇಶಗಳಿಗೆ ಹೋಗಿದ್ದೇವೆ. ಮೊನ್ನೆ ತಾನೇ ಅಮೇರಿಕಕ್ಕೆ ಹೋಗಿದ್ದೀವಿ ನಾವು. ಪ್ರತಿ ವರ್ಷದಿಂದ ವರ್ಷಕ್ಕೆ ಅಮೇರಿಕಾ ದೇಶದಲ್ಲಿ ದೇವಸ್ಥಾನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಯೋಗ ಕೇಂದ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನೀವು ಒಂದು ಸಲ ಅಮೇರಿಕಾದಲ್ಲಿ ಬನ್ನಿ, ಪ್ರತಿ 50 ಕಿಲೋಮೀಟರ್ ಒಂದು ದೇವಸ್ಥಾನ ಬರಕತ್ತ ಸಿಟಿಗಳಲ್ಲಿ. ಅಲ್ಲಿ ಭಾರತೀಯ ಸಂಸ್ಕೃತಿ ಕೆಲಸ ನಡೀತಾ ಇದೆ. ಸಣ್ಣ ಸಣ್ಣ ಮಕ್ಕಳಿಗೆ ವಿದ್ಯಾದಾನ ನಡೀತಾ ಇದೆ. ಆಯಾ ಪರಂಪರೆ ತಕ್ಕ ಹಾಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಇಂತಹ ಒಂದು ಯೋಗದ ಮೂಲಕ, ಆಧ್ಯಾತ್ಮ ಮೂಲಕ ಇಡೀ ಜಗತ್ತು ಹಿಂದೂಯಿಸಮ್ ಕಡೆಗೆ ಎಳಿತಾ ಇದೆ. ಆದರೆ ಮೂಲಭೂತವಾದ ಏನು ಮಾಡ್ತಾ ಇದೆ ಅಂತಂದರೆ, ನಿಮಗೆ ಗೊತ್ತಿರಲಿ, ಕಳೆದ 10-15 ವರ್ಷ ಯಾವಾಗ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಶುರು ಆಯಿತು, ಯೋಗಗಳ ಸಂಖ್ಯೆ ಹೆಚ್ಚಾಯಿತು. ಆ ಸಂದರ್ಭದಲ್ಲಿ ಇವತ್ತು ಅನೇಕ ವಿದೇಶಿ ಚಾನಲ್ಗಳು ಬಂದು, ವಿದೇಶದವರು ಭಾರತಕ್ಕೆ ಬಂದು ಇಲ್ಲಿ ಭಾರತೀಯದ ಒಳ್ಳೆತನವನ್ನು ಬಿಟ್ಟು ಇಲ್ಲಿಯ ನಕಾರಾತ್ಮಕನ ಹುಡುಕೊಂಡು ಅಲ್ಲಿ ಡಾಕ್ಯುಮೆಂಟ್ರಿ ಮಾಡಿ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ ಆ ದೇಶದ ಚಾನಲ್ಗಳಲ್ಲಿ. ಅಂದರೆ ಹಿಂದೂ ಕಡೆಗೆ ಹೋಗ್ಲಿಕ್ಕೆ ಹೋಗಬೇಡಿ ಅಂತ. ಆದರೆ ಹಿಂದೂಯಿಸಮ್ ಯಾವತ್ತೂ ನಾವು ಕನ್ವರ್ಟ್ ಮಾಡೋರಲ್ಲ, ನಾವು ಯಾರಿಗೂ ಧರ್ಮಾಂತರ ಮಾಡೋರಲ್ಲ, ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡುವವರು. ಯೋಗ ನಿಮ್ಮೊಳಗೆ ಆಂತರಿಕ ಪರಿವರ್ತನೆ ಮಾಡ್ತದೆ. ಹಾಗಾಗಿ ಈ ಭಾರತೀಯ ಕೆಲವು ವರ್ಷಗಳ ಹಿಂದೆ ಶಬರಿಮಲೆ ಬಗ್ಗೆ ನಿಮಗೆ ಗೊತ್ತದು, ಅದೊಂದು ಸ್ತ್ರೀವಾದ ಇಟ್ಟುಕೊಂಡು ಅಲ್ಲಿ ವಿವಾದ ಶುರು ಮಾಡಿದರು. ಈ ದೇಶದಲ್ಲಿ ಒಂದೊಂದು ದೇವಸ್ಥಾನಕ್ಕೂ ಒಂದೊಂದು ಪರಂಪರೆ ಇದೆ. ಶಬರಿಮಲೆ ಸ್ವಾಮಿ ಅಂತಂದರೆ ನೈಷ್ಠಿಕ ಬ್ರಹ್ಮಚರ್ಯ, ಜೀವನ ಪರ್ಯಂತ ಬ್ರಹ್ಮಚರ್ಯ ಇರುವುದು. ಆ ದೇವಸ್ಥಾನಗಳಿಗೆ ಕೆಲವರಿಗೆ ಪ್ರವೇಶ ಇಲ್ಲ. ಇನ್ನು ಕೆಲವು ದೇಶದಲ್ಲಿ ಸ್ತ್ರೀ ದೇವತೆಗಳಿದ್ದಾವೆ, ಅಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ. ಆಯಾ ದೇವಸ್ಥಾನದ ಪದ್ಧತಿಗಳಿದ್ದಾವೆ, ಪೂಜಾ ಪದ್ಧತಿಗಳಿದ್ದಾವೆ. ನೀವು ಕೆಲವು ಮಣಿಪುರ ಕಡೆ ಹೋದರೆ, ನಾರ್ತ್ ಈಸ್ಟ್ ಕಡೆ ಹೋದರೆ ಅಲ್ಲಿ ಹೆಣ್ಣು ದೇವರಿದ್ದಾರೆ, ಅಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ. ಅಲ್ಲ, ಒಂದು ನಿಮಿಷ ಹೇಳ್ತಾರೆ ಕೇಳ್ರಿ. ಆದರೆ ಯಾಕಂತಂದರೆ ಆ ಪದ್ಧತಿಗಳಿದ್ದಾವೆ, ಅವುಗಳನ್ನ ಇಟ್ಟುಕೊಂಡು ಕೆಲವರು ಮೂಲಭೂತವಾದ ಇಟ್ಕೊಂಡು ಹಿಂದೂಗಳಿಗೆ ಡ್ಯಾಮೇಜ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಶನಿ ಶಿಗ್ನಾಪುರಕ್ಕೂ ಆಯಿತು. ನಿಮ್ಗೆ ಗೊತ್ತಿಲ್ಲ, ಯಾಕಂದರೆ ಶನಿ ಶಿಗ್ನಾಪುರಕ್ಕೆ ನಾವು ಹೋಗಿದ್ದೀವಿ ಅನೇಕ ಬಾರಿ. ಈ ದೇಶದಲ್ಲಿ ಯಾವುದೇ ಮನೆಗೆ ಹೋದರೂ ಬಾಗಿಲುಗಳಿಗೆ ಕೀಗಳೇ ಇಲ್ಲ. ಅದು ಅಂತಹ ದೇವಸ್ಥಾನ ಶನಿ ಶಿಗ್ನಾಪುರ. ಅಲ್ಲಿ ಕೆಲವರು ಡಿಸ್ಟರ್ಬ್ ಮಾಡೋ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಇವತ್ತು ಎಲ್ಲೆಲ್ಲಿ ದೇವಸ್ಥಾನಗಳಂದರೆ, ದೇವಸ್ಥಾನಗಳಂತಂದರೆ ನಮ್ಮ ಬೇರುಗಳಲ್ಲಿದ್ದಾವೆ, ನಮ್ಮ ಭಕ್ತಿಯ ತುಂಬ್ಯದಲ್ಲಿ, ಅಲ್ಲಿಂದ ಸಡಿಲ ಮಾಡಬೇಕು ಅಂತ ಇವತ್ತು ಧರ್ಮಸ್ಥಳವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಮೊಸರಲ್ಲಿ ಕಲ್ಲು ಹುಡ್ಕೊಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳದ ಹೆಗ್ಡೆಯವರನ್ನ ಗುರಿಯಾಗಿಟ್ಟುಕೊಂಡು ನೋಡಿ, ಒಬ್ಬರ ಜೈನರು ವೈಷ್ಣವ ಪೂಜೆ ಮಾಡುವಂಥ ಶಿವ ದೇವಾಲಯ, ಇಂಥ ಭಾವೈಕ್ಯತೆ ಎಲ್ಲಿ ನೋಡೋಕ್ಕೆ ಸಾಧ್ಯ ನೀವು? ಇವತ್ತಲ್ಲ, ನಾವು ಚಿಕ್ಕವರಿದ್ದಾಗಲೂ ಧರ್ಮಸ್ಥಳಕ್ಕೆ ಹೋಗಿದ್ದೇವೆ. ಅವರು ಮಾಡುವಂಥ ಗ್ರಾಮೀಣಾಭಿವೃದ್ಧಿ ಕೆಲಸಗಳು ಇವತ್ತು ಯಾವುದೇ ಉತ್ತರ ಕರ್ನಾಟಕದಲ್ಲಿ, ಎಲ್ಲೇ ಕರ್ನಾಟಕದ ಯಾವುದೇ ಒಂದು ದೇವಸ್ಥಾನ ಸಿಟಿಲಾದರೆ ಅವ್ರ ಹತ್ತಿರ ಹೋದರೆ ಆ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಶ್ರೇಷ್ಠ ಕೆಲಸಗಳನ್ನು ಮಾಡುವಂಥ ವೀರೇಂದ್ರ ಹೆಗ್ಡೆಯವರು ಧರ್ಮಸ್ಥಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹಿಂದೂಗಳನ್ನುವವರು ಇವತ್ತು ನಮಗೇನು ಸಂಬಂಧ ಅಂತ ಅಂದ್ಕೊಂಡ್ರೆ ನಾಳೆ ನಿಮಗೂ ಬರ್ಬೋದು. ಇವತ್ತು ಪಕ್ಕದ ಮನೆಗೆ ಬೆಂಕಿ ಹತ್ತಿದ ತಕ್ಷಣವೇ ಪಕ್ಕದ ಮನೆಗೆ ಹತ್ತಿದೆ,
ನಮಗೇನೋ ಅಂತ ಅನ್ಲಿಕ್ಕೆ ಹೋಗ್ಬೇಡಿ, ಆ ಬೆಂಕಿ ನಮ್ಮ ಮನೆಗೂ ಆವರಿಸ್ಬೋದು. ಹಾಗಾಗಿ ಇವತ್ತು ಧರ್ಮಸ್ಥಳದ ವೀರೇಂದ್ರ ಏನು ಆ ದೇವಸ್ಥಾನಕ್ಕೆ ಕಪ್ಪು ಚಿಕನ್ ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಅಲ್ಲಿ ಭಕ್ತರು ಹೋಗಲ್ದಂಗೆ ಅದು ನೆಗೆಟಿವ್ ಮಾಡಿ ಭಕ್ತಿಯ ಬುಡವನ್ನೇ ಉಪ್ಪು ಹಾಕುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಧರ್ಮಸ್ಥಳ ಜೊತೆಗೆ ಇರಬೇಕು. ಅದಕ್ಕೆ ಏನಾದರೂ ಅಲ್ಲಿ ದೋಷಗಳಾಗಿದ್ದರೆ ಅದು ಕಾನೂನೇ ಇದೆ. ನಾವ್ಯಾರು? ಕಾನೂನು ಚೌಕಟ್ಟಿದೆ, ಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ನ್ಯಾಯ ಒದಗಿಸಿ ನ್ಯಾಯ ದೇವತೆ ಇದೆ. ನ್ಯಾಯವನ್ನು ನಾವು ಗೌರವಿಸ್ತೇವೆ, ಅದಕ್ಕೆ ದೇವತೆ ಅಂತ ಕರೀತಿದ್ವಿ ನಾವು. ಅವರಿಗೆ ಅಂಥ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ನಾವು ಹೆಗ್ಡೆಯವರ ಜೊತೆಗೆ ಧರ್ಮಸ್ಥಳ ಜೊತೆಗೆ ಇರ್ತೇವೆ. ನೋಡಿ, ಇವತ್ತು ಒಂದು ನಿಮಗೆ ಗೊತ್ತಿರಲಿ, 15-20 ವರ್ಷದಂಥ ಭಾರತ ಇವತ್ತಿಲ್ಲ. ಬಹಳಷ್ಟು ಸಡಿಲಾಗ್ತಾ ಇದ್ದಾವೆ, ಬಹಳಷ್ಟು ಪರಿವರ್ತನೆ ನಮ್ಮ ದೇಶದಲ್ಲಿ ನಡೆದಿದೆ, ಬಹಳಷ್ಟು ದೇಶದಲ್ಲಿ ನಡೀತಾ ಇದೆ. ಪರಿವರ್ತನೆ ಏಕಕಾಲಕ್ಕೆ ಆಗುವಂಥದ್ದಲ್ಲ, ಹಂತ ಹಂತವಾಗಿ ನಡೀತಾ ಇದ್ದಾವೆ. ಇವತ್ತು ನಮ್ಮ ಎಲ್ಲ ದಲಿತ ಸ್ವಾಮಿಗಳು, ಕರ್ನಾಟಕದಲ್ಲಿರುವಂಥ ಬಹುತರ ಹಿಂದುಳಿದ ಮಠಾಧೀಶರು ಎಲ್ಲ ನಾವು ಗೆಳೆಯರು ಒಂದೇ ತಟ್ಟೆಯಲ್ಲಿ ಕೂಡಿ ಪ್ರಸಾದ ಮಾಡ್ತೀವಿ. ನಮಗೆ ಆ ಜಾತಿ ಭೇದ ಅನ್ನೋದೇ ಇಲ್ಲ. ಎಲ್ಲರೂ ವಿಚಾರಗಳು ಒಂದೇ ಇದ್ದಾವೆ, ಎಲ್ಲರೂ ಪ್ರಗತಿಪರವಾಗಿದ್ದೇವೆ, ಎಲ್ಲರೂ ಕೂಡ ಸಮಾಜದ ಬಗ್ಗೆ ಬದ್ಧತೆ ಇದೆ. ಒಂದು ಸಮುದಾಯದ ಜೊತೆಗೆ ಅಲ್ಲಿ ಏನಾದರೂ ಜಗಳ ನಡೆದರೆ, ಏನಾದರೂ ಸಂಘರ್ಷ ನಡೆದರೆ ಅಲ್ಲೇ ಮೊದಲು ನಾವು ಹೋಗಿ ಆ ಎರಡೂ ಸಮುದಾಯಗಳನ್ನ ಕೂಡಿಸ್ಕೊಂಡು ಅಲ್ಲಿ ಪಾದಯಾತ್ರೆ ಮಾಡಿ ಜನಗಳಿಗೆ ತಿಳುವಳಿಕೆ ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಆದರೆ ಇವತ್ತು ಅವರು ಸಮಾನವಾಗಿ ಎಲ್ಲರೂ ನಾವು ವೇದಿಕೆ ಹಂಚ್ಕೊಳ್ಳೋಕೆ ಶುರು ಮಾಡಿದ್ದಾವೆ, ಎಲ್ಲರೂ ಕೂಡ ಇರ್ತೇವೆ. ಹಾಗಾಗಿ ಒಂದು ಹಂತದಲ್ಲಿ ಈಗ ಹಂತ ಹಂತವಾಗಿ ಎಲ್ಲೆಲ್ಲಿ ದೋಷಗಳಿದ್ದಾವೆ ಆ ದೋಷಗಳು ನಿವಾರಣೆ ಮಾಡಿಕೊಂಡು ಮುಂದೆ ಸಾಗಿ ನಮ್ಮ ಹಿಂದುತ್ವ, ಭಾರತೀಯ ತತ್ವ, ಜ್ಞಾನವನ್ನು ಬೆಳೆಸುವಂಥದ್ದು. ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ತತ್ವ ಸಿದ್ಧಾಂತಗಳಿದ್ದಾವೆ. ಆ ಸಿದ್ಧಾಂತಗಳು, ಆ ಪರಂಪರೆಗಳು ಅದ್ಭುತವಾಗಿ ಕೆಲಸ ಮಾಡಿ. ಕರ್ನಾಟಕ ಬಂದಾಗ ಬಸವಣ್ಣನವರ ಮಾಡಿದಂಥ ಕಾಯಕ ದಾಸೋಹ ಶಿವಯೋಗ ಪದ್ಧತಿ ಇರಬಹುದು. ಹಾಗೆ ನೀವು ಉತ್ತರಕ್ಕೆ ಹೋದರೆ ವಲ್ಲಭಾಚಾರ್ಯ ಬಂದರು, ಅಲ್ಲಿ ಆರ್ಯ ಸಮಾಜ ದಯಾನಂದ ಸರಸ್ವತಿ ಬಂದರು. ಹಾಗಾಗಿ ಹಂತ ಹಂತವಾಗಿ ಬದಲಾವಣೆ ಮಾತ್ರ ಆಗ್ತಾ ಇದೆ. ಅಲ್ಲ ನೋಡಿ, ಅಲ್ಲ ನಾವು ಹೇಳೋದು ಇದು ಧರ್ಮಸ್ಥಳ ಪ್ರಪ್ರಥಮ ಆಗಿಲ್ಲ. ಒಂದೊಂದು ಸಡ್ಲು ಮಾಡಾಗ ಒಮ್ಮೆಲೆ 10 ಫ್ಲೋರ್ ನೀವು ಕಟ್ಟಂಗಿಲ್ಲ, ಒಂದೊಂದು ಫ್ಲೋರ್ ಕಟ್ತೀರಿ ಬಿಲ್ಡಿಂಗ್. ಮೊದಲು ಒಮ್ಮೆಲೆ ಗಿಡನ ಮಾಡಲ್ಲ, ಒಂದೊಂದೊಂದು ಮಾಡ್ತಾ ಒಂದೊಂದು ಹಂಗೆ ಸ್ಲೋಲಿ ಅವ್ರ ಈಗ ಬ್ಯಾಂಕ್ ಒಂದು ಕಡೆ ಹತ್ತಂಗಿಲ್ಲಲ್ಲ, ಒಂದು ಕಡೆ ಅಲ್ಲ. ಮೂಲಭೂತವಾದತ್ವ ಇದೆಯಲ್ಲ ಅದು ಭಾಳ ಮುಖ್ಯ. ಅವ್ರಿಗೆ ನಾವು ಶಿಕ್ಷಣ ಕೊಡಬೇಕು, ಅರಿವನ್ನು ಕೊಡಬೇಕು. ಯಾಕಂತಂದರೆ ಕಿತ್ತೂರು ಚೆನ್ನಮ್ಮನಿಗೆ ಮೊದಲ ಬಾರಿ ಯುದ್ಧ ಗೆದ್ದಳು, ಆವಾಗ ಭಾಳ ಸಕ್ಸಸ್ಫುಲ್ ಆದಳು. ಎರಡನೇ ಬಾರಿ ಯಾಕೆ ಸೋತಳು ಅಂತಂದರೆ ಅವನು ಸೋಲಿಸಿದ್ದು ಬ್ರಿಟಿಷರಲ್ಲ, ಅವಳ ಜೊತೆಗಿದ್ದವರೇ. ಇವತ್ತು ನಮ್ಮ ಹಿಂದೂಗಳಿಗೆ ಕಂಟಾಗ್ತಾ ಇರೋದು ಬೇರೆ ಯಾರೂ ಅಲ್ಲ, ಒಬ್ಬ ಹಿಂದೂ ಇನ್ನೊಬ್ಬನ ಟೀಕೆ ಮಾಡೋದು, ಒಬ್ಬ ಹಿಂದೂ ಇನ್ನೊಬ್ಬನ ಕಾಲೆಳೆಯುವುದು. ಈಗ ನಾವು ಮುಂದೆ ಹೋಗಬೇಕಾಗಿದೆ. ಇಡೀ ಜಗತ್ತು ಭಾರತವನ್ನು ವಿಶ್ವಗುರುವಾಗಿ ಎಕ್ಸೆಪ್ಟ್ ಮಾಡುವಂಥ ಸಮಯ ಇದು. ಯಾಕಂದರೆ ನಾವು ಬರೀ ಭಾರತದಲ್ಲಿದ್ದರೆ, ಬರೀ ಕರ್ನಾಟಕದಲ್ಲಿದ್ದರೆ ಮಾತು ಹೇಳ್ತಾ ಇಲ್ಲ. ಪ್ರತಿ ವರ್ಷ ಹಲವಾರು ದೇಶಕ್ಕೆ ಪ್ರವಾಸ ಮಾಡ್ತೀವಿ. ಅಲ್ಲಿ ಜನಗಳಿಗೆ ನಮ್ಗೆ ಕೊಡುವಂಥ ಗೌರವ, ನಮಗಷ್ಟೇ ಅಲ್ಲ, ಈ ಕಾವ್ಯಕ್ಕೆ ಕೊಡುವಂಥ ಗೌರವ, ಈ ಸಂಸ್ಕೃತಿ ಕೊಡುವಂಥ ಗೌರವ, ವಚನಗಳಿಗೆ, ಭಗವದ್ಗೀತೆಗಳಿಗೆ, ಉಪನಿಷತ್ತುಗಳಿಗೆ ಎಷ್ಟೊಂದು ಅದ್ಭುತ ಕಾರ್ಯ ನಡೆದಿದ್ದಾವೆ. ಅದನ್ನು ನಾವು ನೋಡಬೇಕು. ಎಲ್ಲರಿಗೂ ಧನ್ಯವಾದಗಳು.